ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ಗಂಗೆ, ಇದ್ದಕ್ಕಿದ್ದ ಹಾಗೆ ಆಫೀಸಿಗೆ ಊಟ ತಗೊಂಡ್ ಬರ್ತಾ ಇದ್ಯಾ? ಪ್ರತಿದಿನ ಹೊರಗಡೆ ಊಟ ಮಾಡಿದ್ರೆ ಅಭಯ್ ಅವ್ರ ಆರೋಗ್ಯ ಸ್ಥಿತಿ ಏನಾಗ್ಬೇಡ, ಅದಕ್ಕೆ ಅವ್ರಿಗೆ ಇಷ್ಟವಾಗಿರೋ ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಗೊಂಡ್ ಹೋಗ್ತಾ ಇದ್ದೀನಿ. ಏನಿಬ್ರು ಮಧ್ಯೆ ಜಗಳನಾ? ಜಗಳನ ಯಾಕೆ ಕೇಳ್ತಾ ಇದ್ದೀರಾ? ಹೊರಗಡೆ ಹೋಗಿರೋ ಗಂಡ ಹೆಂಡತಿಗೋಸ್ಕರ ಏನಾದ್ರೂ ತರ್ತಾನೆ ಅಂದ್ರೆ ಇಬ್ರು ಮಧ್ಯೆ ಏನೋ ಸಮಸ್ಯೆ ಆಗಿದೆ ಅಂತ ಅರ್ಥ. ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ. ಅದೇ ಹೆಂಡತಿ ಗಂಡನ್ಗೋಸ್ಕರ ಏನೋ ರುಚಿಯಾಗಿ ಅಡುಗೆ ಮಾಡಿದಾಳೆ ಅಂತಂದ್ರೆ ಸೇಮ್ ಪ್ರಾಬ್ಲಮ್. ಅದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಈ ದಾರಿ ತಗೋತಿದ್ದಾಳೆ ಅಂತ ಅರ್ಥ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಗಂಡ ಏನಾದ್ರೂ ತಗೊಂಡ್ ಬರ್ತಾನೆ ಅಂತ ಹೇಳಿದ್ರೆ ಅವನು ಅಷ್ಟು ಪ್ರೀತಿ ಮಾಡ್ತಾನೆ ಅಂತ ಅರ್ಥ. ಹಾಗೆ ಹೆಂಡತಿ ರುಚಿಯಾಗಿ ಅವ್ರಿಗೆ ಇಷ್ಟ ಆಗೋ ಅಡ್ಗೆ ಮಾಡಿದಾಳೆ ಅಂತ ಅಂದ್ರೆ ಅವ್ರ ಇಷ್ಟ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಅರ್ಥ. ನೋಡಿ, ನಮ್ ವಿಷಯದಲ್ಲಿ ಬೇರೆ ಏನೇನೋ ಯೋಚನೆ ಮಾಡ್ಬೇಡಿ. ನಾವಿಬ್ರು ತುಂಬಾ ಚೆನ್ನಾಗಿದ್ದೀವಿ. ಹಾಗಾದ್ರೆ ಅಭಯ್ ನಿನ್ಗೆ ಅವನಿಗೆ ಬಿಸಿಬೇಳೆ ಬಾತ್ ಇಷ್ಟ ಅಂತ ಹೇಳಿದ್ನಾ? ಇಲ್ಲ, ಅತ್ತೆ ಹತ್ರ ಕೇಳಿ ತಿಳ್ಕೊಂಡೆ. ನೀವಿಬ್ರು ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡಿದ್ದೀರಾ ಅಲ್ವಾ? ಅಂದ್ಮೇಲೆ ಅವನ್ಗೇನಿಷ್ಟ ನಿನಗೇನಿಷ್ಟ ಅನ್ನೋದನ್ನ ಮೊದ್ಲೇ ತಿಳ್ಕೊಬೇಕು ತಾನೆ? ಹಾ, ತಿಳ್ಕೊಬೇಕಿತ್ತು. ಆದ್ರೆ ಏನಾಯ್ತಂದ್ರೆ ಗಂಗೆ, ನೀನ್ ಏನೇ ಮ್ಯಾನೇಜ್ ಮಾಡಿದ್ರೂ ಸತ್ಯ ಸುಳ್ಳಾಗಲ್ಲ. ಅಭಯ್ ಮತ್ತೆ ನಿನ್ ಮಧ್ಯ ಏನು ಸರಿ ಇಲ್ಲ ಅಂತ ನನಗೂ ಗೊತ್ತಿದೆ. ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಖಂಡಿತ ಇಲ್ಲ. ನಾನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಅಭಯ್ ನನ್ನ ಹತ್ರ ಯಾವ ವಿಚಾರನೂ ಮುಚ್ಚಿಡಲ್ಲ. ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಯಾವತ್ತೂ ಹೇಳ್ಕೊಂಡೇ ಇಲ್ವಲ್ಲ. ಅಂದಮೇಲೆ ಅವನು ನಿನ್ನನ್ನು ಇಷ್ಟಪಡೋದಕ್ಕೆ ಹೇಗೆ ಸಾಧ್ಯ? ಈ ಹುಡುಗರ ಮೆಂಟಾಲಿಟಿ ಹೇಗೆ ಅಂತ ಅಂದ್ರೆ, ಅವ್ರಿಗೆ ಯಾರಾದ್ರೂ ಇಷ್ಟ ಆಗೋವರೆಗೂ ಅವ್ರ ಇಷ್ಟ ಕಷ್ಟಗಳನ್ನ, ಸುಖ ಸಂತೋಷನ ಅವ್ರ ಅಕ್ಕಂದ್ರ ಹತ್ರನೋ ಫ್ರೆಂಡ್ಸ್ ಹತ್ರನೋ ಶೇರ್ ಮಾಡ್ಕೋತಾರೆ. ಯಾವಾಗ ಅವ್ರ ಜೀವನದಲ್ಲಿ ಒಂದು ಹುಡುಗಿ ಬಂದು ಅವಳೇ ಸರ್ವಸ್ವ ಅಂತ ಆಗ್ತಾಳೋ ಆ ಕ್ಷಣದಿಂದ ಈ ಫ್ರೆಂಡ್ಸು ಅಕ್ಕ ತಂಗಿರ್ ಜೊತೆ ಮಾತುಕತೆ ಇರುತ್ತೆ, ಆದ್ರೆ ಏನೂ ಶೇರ್ ಮಾಡ್ಕೊಳಲ್ಲ. ಹಾಗೆ ಅಭಯ್ ಜೀವನದಲ್ಲಿ ನಾನ್ ಬಂದಿದ್ದೀನಿ ಅಂದ್ಮೇಲೆ ಹೇಗ್ ತಾನೇ ನಿಮ್ ಹತ್ರ ಹೇಳ್ಕೊತಾರೆ? ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಅಭಯ್ ನಿನ್ನ ಅಷ್ಟೊಂದು ಪ್ರೀತಿ ಮಾಡ್ತಾನಾ? ಇಲ್ಲ ಅಂದಿದ್ರೆ ಇವತ್ತು ಅಭಯ್ ಅವ್ರ ನನ್ನ ಮದ್ವೆ ಆಗ್ತಿದ್ರಾ ಹೇಳಿ? ಹಾಗಾದ್ರೆ ಹಳ್ಳಿ ಕೊಂಪೆನಲ್ಲಿ ಹುಟ್ಟಿರೋ ನಿನ್ನನ್ನ